ಇದು ನಾನು 3ನೇ ಬಾರಿ ದಸರಾ ಮಾಡ್ತಾ ಇದ್ದೇನೆ. ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಇವತ್ತು ಗಜಪಾನ ಆಗಿದೆ. ಫಸ್ಟ್ ತಂಡದಲ್ಲಿ 9 ಆನೆಗಳು ನಮ್ಮ ಅರಣ್ಯ ಭವನವನ್ನು ತಲುಪಿದೆ. ಗಜಪಯಣ ತುಂಬ ಚೆನ್ನಾಗಿ ವೀರನ ಹೊಸಲಿನಲ್ಲಿ ಶುರುವಾಯಿತು. ಅಲ್ಲಿಂದ ಆನೆಗಳು 9 ಆನೆಗಳು ಚೆನ್ನಾಗಿ ಇಲ್ಲಿ ಬಂದಿದೆ ಅರಣ್ಯ ಭವನಿಗೆ. ಮತ್ತೆ ಇಲ್ಲಿಂದ ನೋಡೋಣ, ಈಗ ಎಲ್ಲರೂ ಬರಬೇಕು, ನಮ್ಮ ಜೊತೆಗೆ ಇರಬೇಕು ಅಂತ ತುಂಬ ಆಸೆ ಇದೆ. ಈ ಬಾರಿ ದಸರಾವನ್ನು ಅದ್ದೂರಿ ದಸರಾ ತುಂಬ ಚೆನ್ನಾಗಿ ಮಾಡೋಣ ಅಂತೆ ನಮ್ದೆಲ್ಲರದ್ದು. 2ನೇ ಬ್ಯಾಚ್ ತಂಡದು ಆನೆಗಳು ಬರ್ತದೆ, ಬಟ್ ಅದರದ್ದು ಕರೆಕ್ಟ್ ಡೇಟ್ ಏನೋ ಗೊತ್ತಾಗಲಿಲ್ಲ. ನಾವು ಮುಂದೆ ತಿಳಿಸ್ತೀವಿ. ಮೇ ಬಿ 1 ವಾರ ಒಳಗಡೆ ಕೂಡ ಬರ್ಬೋದು. ಯಾಕಂದರೆ ಈ ವರ್ಷ ನಮಗೆ ಭಾರಿ ಕಡಿಮೆ ಡೇಟ್ ಸಿಕ್ಕಿದೆ. ತಾಲೀಮ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಡೇಟ್ಗಳು. ಹಾಗಾಗಿ 2ನೇ ಬ್ಯಾಚ್ ಆನೆಗಳು ಕೂಡ ಸ್ವಲ್ಪ ಬೇಗನೆ ಬರ್ತದೆ. ಅದರದ್ದು ಡೇಟ್ ಏನು ಅಂತ ನಾವು ಮುಂದಿನ ದಿವಸಗಳಲ್ಲಿ ಹೇಳ್ತೀವಿ. ನಮ್ಮೆಲ್ಲರೂ ಜೊತೆಗೆ ಇದ್ದು ಈ ದಸರಾವನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ನನ್ನ ಒಂದು ವಿನಂತಿ. ಲಕ್ಷ್ಮಿ 2ನೇ ಬಾರಿ ಬಂದಿದೆ. ಅಂದರೆ ಲಾಸ್ಟ್ ಟೈಮು ದತ್ತಾತ್ರೇಯ ಅಂತ ಒಂದು ಮಗು ಹುಟ್ಟಿತ್ತು ಇಲ್ಲೇ. ಹಾಗಾಗಿ ಲಾಸ್ಟ್ ಇಯರ್ ಅದು ಬರಲಿಕ್ಕೆ ಆಗಲಿಲ್ಲ. ಈ ವರ್ಷ ಮತ್ತೆ ಅದನ್ನು ಇದು ಮಾಡಿದ್ವಿ. ಏಕಲವ್ಯ ಫಸ್ಟ್ ಟೈಮ್ ಬಂದಿದೆ. ನೋಡೋಣ ಅದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ತಾಲೀಮ್ ಮಾಡುವಾಗ ನಮಗೆ ಇನ್ನೊಂದು ಕೆಲವು ದಿವಸಗಳಲ್ಲಿ ಅದರ ಬಗ್ಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ಅರ್ಜುನ ನಮಗೆ ನಿಶಾನೆ ಆನೆಯಾಗಿ ಸುಮಾರು ವರ್ಷ ಮಾಡಿದೆ. ಮತ್ತೆ ಅಂಬಾರಿಯನ್ನು ಕೂಡ ಇದು ಮಾಡಿದೆ. ಅದನ್ನು ನಾವು ತುಂಬನೇ ಮಿಸ್ ಮಾಡ್ತೀವಿ ಇದಕ್ಕೆ.